Hello everyone. As you sit to write for your 10th standard exam, you are not just writing your exam, you are writing your future. I am sending you all my love, my positive vibes and my wishes. I wish you all the best, my dear children. ಯುನೀಕ್ ಅಕಾಡೆಮಿ ಶಾಲೆಯಲ್ಲಿ 10ನೇ ತರಗತಿಯನ್ನು ಓದುತ್ತಿರುವ ಎಲ್ಲಾ ಮಕ್ಕಳಿಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಸಮೃದ್ಧಿ. ಎಕ್ಸಾಮ್ಸ್ ಚೆನ್ನಾಗಿ ಮಾಡು. ಆಲ್ ದ ಬೆಸ್ಟ್. ಆಯ್ತು ತನ್ವಿಕಾ, ಚಂದ ಓದ್ತಾ ಇದೆಯಾ? ಚಂದ ಎಫರ್ಟ್ ಆಗಿ ಓದು. ನಿಮ್ಮ ಶಾಲೆಗೆ ಒಳ್ಳೆ ಹೆಸರು ತಗೊಂಡ್ ಬಾ. ಮತ್ತೆ ಎಲ್ಲಾ ಮಕ್ಕಳಿಗೂ ಚಂದ ಓದಿ ನಿಮ್ಮ ಶಾಲೆಗೆ ಒಳ್ಳೆ ಹೆಸರು ತಗೊಂಡ್ ಬನ್ನಿ. ಆಯ್ತು ತನ್ವಿಕಾ, ಚೆನ್ನಾಗಿ ಓದ್ತಾ ಇದೀಯಾ, ಕಷ್ಟಪಡ್ತಿದೀಯಾ, ಎಕ್ಸಾಮಲ್ಲಿ ಚೆನ್ನಾಗಿ ಬರೆದು ಒಳ್ಳೆ ಹೆಸರು ತಗೊಂಬ ಟೀಚರ್ಗೆ ಮತ್ತು ಸ್ಕೂಲಿಗೆ. ಮತ್ತು ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಎಕ್ಸಾಮ್ ಬರೀರಿ, ಯಾವುದೇ ನರ್ವಸ್ ಆಗಬೇಡಿ. ಈ ಕ್ವಶನ್ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. ಈ ಸ್ಕೂಲ್ಗೆ ಮತ್ತು ಟೀಚರ್ಸ್ಗೆ ಒಳ್ಳೆ ಹೆಸರು ತರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ತೆ, ನಾನು ಗ್ರೀಷ್ಮಳ ತಾಯಿ. ನನ್ನ ಮಗಳು LKGಯಿಂದ ಇದೇ ಶಾಲೆಯಲ್ಲಿ ಓದಿ ಈಗ 10ನೇ ತರಗತಿಯ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದಾಳೆ. ಅವಳನ್ನು ಇಲ್ಲಿಯವರೆಗೂ ತಿದ್ದಿ ಬುದ್ಧಿ ಹೇಳಿ ವಿದ್ಯೆ ಕಲಿಸಿದ ಎಲ್ಲ ಗುರು ವೃಂದದವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ನನ್ನ ಪ್ರೀತಿಯ ಮಗಳು ಗ್ರೀಷ್ಮ, ನೀನು 21ನೇ ತಾರೀಕು ಶುಕ್ರವಾರದಿಂದ ನಡೆಯಲಿರುವ 10ನೇ ತರಗತಿಯ ಬೋರ್ಡ್ ಎಕ್ಸಾಮ್ನಲ್ಲಿ 100% ಮಾರ್ಕ್ಸ್ ತಗೊಳ್ತೀಯ ಅಂತ ನನಗೆ ನಂಬಿಕೆ ಇದೆ ಮಗಳೇ. ಗ್ರೀಷ್ಮ, ನೀನು ತುಂಬ ಒಳ್ಳೆ ಹುಡುಗಿ. ನಿನ್ನ ಬಗ್ಗೆ ನಾನು ಹೆಚ್ಚಿನದಾಗಿ ಹೇಳೋದಕ್ಕೆ ಏನೂ ಇಲ್ಲ. ಪ್ರತಿ ಮೀಟಿಂಗಲ್ಲೂ ಬಂದಾಗ ನಿನ್ನ ಬಗ್ಗೆ ಟೀಚರ್ಗಳು ಒಳ್ಳೆ ಅಭಿಪ್ರಾಯ ಹೇಳ್ತಾಯಿದ್ರು. ಅದೇ ಥರ ಎಕ್ಸಾಮಲ್ಲೂ ಕೂಡ ನೀನು ಒಳ್ಳೆ ಮಾರ್ಕ್ಸ್ ತಗೊಳ್ತೀಯ ಅಂತ ನನಗೂ ನಂಬಿಕೆ ಇದೆ. ನಿನ್ನ ಟೀಚರ್ಸ್ಗಳು ಕೂಡ ನಂಬಿಕೆ ಇಟ್ಟಿದ್ದಾರೆ. ಅದನ್ನ ಉಳಿಸ್ಬೇಕಂದ ಧೈರ್ಯವಾಗಿ ಎಕ್ಸಾಮ್ ಬರಿ. ನಿನ್ನ ಜೊತೆಗೆ ಎಕ್ಸಾಮ್ ಬರೀತಿರುವ ನಿಮ್ಮ ತರಗತಿಯ ಬೇರೆ ಮಕ್ಕಳು ಕೂಡ ಚೆನ್ನಾಗಿ ಎಕ್ಸಾಮ್ ಮಾಡಿ ಸ್ಕೂಲ್ಗೆ 100% ರಿಸಲ್ಟ್ ಬರಲಿ ಅಂತ ನಾನು ಹಾರೈಸ್ತಿದ್ದೀನಿ. ಹಾಯ್ ಭುವನ್, ಹೇಗಿದೆ ಸರ್ಪ್ರೈಸ್? ಎಕ್ಸಾಮ್ ಅಂದರೆ ಪರೀಕ್ಷೆ. ಈ ಪರೀಕ್ಷೆ ಅಂದರೆ ಪ ಅಂದರೆ ಪವರ್, ರೀ ಅಂದರೆ ರೀತಿ, ಹಾಗೆ ಕ್ಷೆ ಅಂದರೆ ಕ್ಷೇಮ. ಈ ಪವರಲ್ಲಿ ನಾವು ಯಾವ ರೀತಿ ಕ್ಷೇಮವಾಗಿ ಅದನ್ನ ಉಪಯೋಗಿಸ್ಕೊಳ್ತೀವೋ ಅದೇ ರೀತಿ ಈ ಪರೀಕ್ಷೆನ ಕ್ಷೇಮವಾಗಿ ಏಕಾಗ್ರತೆಯಿಂದ ಓದೋದ್ರ ಮುಖಾಂತರ ನಾವು ಕಲ್ತ್ಕೋಬೇಕಾಗತ್ತೆ. ಹಾಗೆ ಈ ಪರೀಕ್ಷೆನ ಒಂದು ಕುಟುಂಬನ ನೀನು ಯಾವ ರೀತಿ ಫೀಲ್ ಮಾಡ್ತೀಯೋ ಆ ರೀತಿ ಫೀಲ್ ಮಾಡಿದ್ರೆ ನಿಂಗೆ ಇದರಲ್ಲಿ ಯಾವುದೇ ರೀತಿ ಭಯ ನಿನಗೆ ಇರೋದಿಲ್ಲ. ಹಾಗಾಗಿ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡು. ಆಲ್ ದ ಬೆಸ್ಟ್. ಹಾಗೆ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಅಕಾಡೆಮಿಯ SSLC ವಿದ್ಯಾರ್ಥಿಗಳಿಗೆ ಮುಂಬರುವ ಪರೀಕ್ಷೆಗೆ ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನನ್ನ ಮಗ ಶಮಂತ್ KK SSLC ಎಕ್ಸಾಮ್ ಬರೀತಿದ್ದಾನೆ ಈ ವರ್ಷ. ನಿನಗೆ ಆಲ್ ದಿ ಬೆಸ್ಟ್ ಮಗನೇ. ವಿಶ್ ಯು ಗುಡ್ ಲಕ್. ಮತ್ತು ಅವನ ಜೊತೆ ಓದುತ್ತಿರುವ ಎಲ್ಲ ಮಕ್ಕಳಿಗೂ ಆಲ್ ದಿ ಬೆಸ್ಟ್ ಹೇಳುತ್ತೇನೆ. ಎಲ್ಲ ಫ್ರೆಂಡ್ಸ್, ನೀವು ನಿಮ್ಮ ತಂದೆ ತಾಯಿಗೆ ಮತ್ತು ಶಾಲೆಗೆ ಕೀರ್ತಿ ತಗೊಂಡು ಈ ಎಕ್ಸಾಮ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್.